ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ರಷ್ಯಾದಲ್ಲಿ ಪ್ರಬಲ ಭೂಕಂಪನ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 8.8ರ ತೀವ್ರತೆಯ ಭೂಕಂಪನ ದಾಖಲಾಗಿದೆ. ಸಹಜವಾಗಿ ಭೂಕಂಪನದ ಪರಿಣಾಮಗಳು ಕೂಡ ಭಾರೀ ಪ್ರಮಾಣದಲ್ಲಿ ಕಾಣೋಕೆ ಸಿಗ್ತಾ ಇದೆ. ರಷ್ಯಾದಲ್ಲಿ ಸಂಭವಿಸಿರುವ ಭೂಕಂಪನದಿಂದ ಅನೇಕ ಸಾವು ನೋವುಗಳಾಗಿರೋ ಸಾಧ್ಯತೆ ಕೂಡ ಇದೆ. 8.8ರ ತೀವ್ರತೆಯಲ್ಲಿ ಭೂಮಿ ಕಂಪಿಸಿದೆ. ರಷ್ಯಾದಲ್ಲಿ ಸಂಭವಿಸಿರುವ ಭೂಕಂಪನದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ನೋಡೋದಾದ್ರೆ, ರಷ್ಯಾದ ಕಾಮ್ಚಾತ್ಕಾದಲ್ಲಿ ಭೂಕಂಪ ಸಂಭವಿಸಿರೋದು. ರಿಕ್ಟರ್ ಮಾಪಕದಲ್ಲಿ 8.8ರ ತೀವ್ರತೆ ದಾಖಲಾಗಿದೆ. ವಿಶ್ವದ ಅತ್ಯಂತ ಪ್ರಬಲ ಭೂಕಂಪನದಲ್ಲಿ ಇದು ಒಂದು. ನಡುಗಿದ ಭೂಮಿಯಿಂದ ಕಂಗೆಟ್ಟಿದ್ದಾರೆ ಜನ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಅಪಾರ ಪ್ರಮಾಣದ ಹಾನಿ ಗಮನಿಸಿದ್ದೀವಿ. 5.7 ರಿಕ್ಟರ್ ಮಾಪಕದಲ್ಲಿ 5.7ರ ತೀವ್ರತೆಯನ್ನ ದಾಟಿದ್ರೇನೆ ಅದರ ಪರಿಣಾಮಗಳು ಭಾರಿ ಪ್ರಮಾಣದಲ್ಲಿ ಆಗುತ್ತೆ. 8.8ರ ತೀವ್ರತೆಯಲ್ಲಿ ಭೂಮಿ ನಡುಗಿದೆ ಅನ್ನೋ ಮಾಹಿತಿ ಇದೆ. ಭೂಮಿ ಕಂಪಿಸದ ಕ್ಷಣದ ಒಂದಷ್ಟು ದೃಶ್ಯಗಳನ್ನ ನೀವು ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಇದ್ದೀರಿ. ಕಾಮ್ಚಾತ್ಕಾ ಅನ್ನೋ ಪ್ರದೇಶ ರಷ್ಯಾದಲ್ಲಿ, ಕಡಲ ತೀರ ಆ ಭಾಗದಲ್ಲಿ ಭೂಮಿ ಕಂಪಿಸಿದ ಸಂದರ್ಭದಲ್ಲಿ ಸಮುದ್ರ ಭಾಗದ ನೀರು ಪೂರ್ತಿ ಆ ತೀರವನ್ನ ಕೂಡ ಅಪ್ಪಳಿಸಿರೋ. ಇನ್ನು ಪ್ರಾಥಮಿಕ ಮಾಹಿತಿಯ ಪ್ರಕಾರ ಇದರ ಪರಿಣಾಮಗಳು ಮತ್ತಷ್ಟು ಭೀಕರವಾಗಿರೋ ಸಾಧ್ಯತೆ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ರಷ್ಯಾದಲ್ಲಿ ಪ್ರಬಲ ಭೂಕಂಪನ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 8.8ರ ತೀವ್ರತೆಯ ಭೂಕಂಪನ ದಾಖಲಾಗಿದೆ. ಸಹಜವಾಗಿ ಭೂಕಂಪನದ ಪರಿಣಾಮಗಳು ಕೂಡ ಭಾರೀ ಪ್ರಮಾಣದಲ್ಲಿ ಕಾಣೋಕೆ ಸಿಗ್ತಾ ಇದೆ. ರಷ್ಯಾದಲ್ಲಿ ಸಂಭವಿಸಿರುವ ಭೂಕಂಪನದಿಂದ ಅನೇಕ ಸಾವು ನೋವುಗಳಾಗಿರೋ ಸಾಧ್ಯತೆ ಕೂಡ ಇದೆ. 8.8ರ ತೀವ್ರತೆಯಲ್ಲಿ ಭೂಮಿ ಕಂಪಿಸಿದೆ. ರಷ್ಯಾದಲ್ಲಿ ಸಂಭವಿಸಿರುವ ಭೂಕಂಪನದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ನೋಡೋದಾದ್ರೆ, ರಷ್ಯಾದ ಕಾಮ್ಚಾತ್ಕಾದಲ್ಲಿ ಭೂಕಂಪ ಸಂಭವಿಸಿರೋದು. ರಿಕ್ಟರ್ ಮಾಪಕದಲ್ಲಿ 8.8ರ ತೀವ್ರತೆ ದಾಖಲಾಗಿದೆ. ವಿಶ್ವದ ಅತ್ಯಂತ ಪ್ರಬಲ ಭೂಕಂಪನದಲ್ಲಿ ಇದು ಒಂದು. ನಡುಗಿದ ಭೂಮಿಯಿಂದ ಕಂಗೆಟ್ಟಿದ್ದಾರೆ ಜನ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಅಪಾರ ಪ್ರಮಾಣದ ಹಾನಿ ಗಮನಿಸಿದ್ದೀವಿ. 5.7 ರಿಕ್ಟರ್ ಮಾಪಕದಲ್ಲಿ 5.7ರ ತೀವ್ರತೆಯನ್ನ ದಾಟಿದ್ರೇನೆ ಅದರ ಪರಿಣಾಮಗಳು ಭಾರಿ ಪ್ರಮಾಣದಲ್ಲಿ ಆಗುತ್ತೆ. 8.8ರ ತೀವ್ರತೆಯಲ್ಲಿ ಭೂಮಿ ನಡುಗಿದೆ ಅನ್ನೋ ಮಾಹಿತಿ ಇದೆ. ಭೂಮಿ ಕಂಪಿಸದ ಕ್ಷಣದ ಒಂದಷ್ಟು ದೃಶ್ಯಗಳನ್ನ ನೀವು ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಇದ್ದೀರಿ. ಕಾಮ್ಚಾತ್ಕಾ ಅನ್ನೋ ಪ್ರದೇಶ ರಷ್ಯಾದಲ್ಲಿ, ಕಡಲ ತೀರ ಆ ಭಾಗದಲ್ಲಿ ಭೂಮಿ ಕಂಪಿಸಿದ ಸಂದರ್ಭದಲ್ಲಿ ಸಮುದ್ರ ಭಾಗದ ನೀರು ಪೂರ್ತಿ ಆ ತೀರವನ್ನ ಕೂಡ ಅಪ್ಪಳಿಸಿರೋ. ಇನ್ನು ಪ್ರಾಥಮಿಕ ಮಾಹಿತಿಯ ಪ್ರಕಾರ ಇದರ ಪರಿಣಾಮಗಳು ಮತ್ತಷ್ಟು ಭೀಕರವಾಗಿರೋ ಸಾಧ್ಯತೆ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ರಷ್ಯಾದಲ್ಲಿ ಪ್ರಬಲ ಭೂಕಂಪನ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 8.8ರ ತೀವ್ರತೆಯ ಭೂಕಂಪನ ದಾಖಲಾಗಿದೆ. ಸಹಜವಾಗಿ ಭೂಕಂಪನದ ಪರಿಣಾಮಗಳು ಕೂಡ ಭಾರೀ ಪ್ರಮಾಣದಲ್ಲಿ ಕಾಣೋಕೆ ಸಿಗ್ತಾ ಇದೆ. ರಷ್ಯಾದಲ್ಲಿ ಸಂಭವಿಸಿರುವ ಭೂಕಂಪನದಿಂದ ಅನೇಕ ಸಾವು ನೋವುಗಳಾಗಿರೋ ಸಾಧ್ಯತೆ ಕೂಡ ಇದೆ. 8.8ರ ತೀವ್ರತೆಯಲ್ಲಿ ಭೂಮಿ ಕಂಪಿಸಿದೆ. ರಷ್ಯಾದಲ್ಲಿ ಸಂಭವಿಸಿರುವ ಭೂಕಂಪನದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ನೋಡೋದಾದ್ರೆ, ರಷ್ಯಾದ ಕಾಮ್ಚಾತ್ಕಾದಲ್ಲಿ ಭೂಕಂಪ ಸಂಭವಿಸಿರೋದು. ರಿಕ್ಟರ್ ಮಾಪಕದಲ್ಲಿ 8.8ರ ತೀವ್ರತೆ ದಾಖಲಾಗಿದೆ. ವಿಶ್ವದ ಅತ್ಯಂತ ಪ್ರಬಲ ಭೂಕಂಪನದಲ್ಲಿ ಇದು ಒಂದು.
ನಡುಗಿದ ಭೂಮಿಯಿಂದ ಕಂಗೆಟ್ಟಿದ್ದಾರೆ ಜನ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಅಪಾರ ಪ್ರಮಾಣದ ಹಾನಿ. ಗಮನಿಸಿದ್ದೀವಿ 5.7 ರಿಕ್ಟರ್ ಮಾಪಕದಲ್ಲಿ 5.7ರ ತೀವ್ರತೆಯನ್ನು ದಾಟಿದ್ರೇನೆ ಅದರ ಪರಿಣಾಮಗಳು ಭಾರಿ ಪ್ರಮಾಣದಲ್ಲಿ ಆಗುತ್ತೆ. 8.8ರ ತೀವ್ರತೆಯಲ್ಲಿ ಭೂಮಿ ನಡುಗಿದೆ ಅನ್ನೋ ಮಾಹಿತಿ ಇದೆ. ಭೂಮಿ ಕಂಪಿಸದ ಕ್ಷಣದ ಒಂದಷ್ಟು ದೃಶ್ಯಗಳನ್ನು ನೀವು ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಇದ್ದೀರಿ. ಕಾಮ್ಚಾತ್ಕಾ ಅನ್ನೋ ಪ್ರದೇಶ ರಷ್ಯಾದಲ್ಲಿ ಕಡಲ ತೀರ ಆ ಭಾಗದಲ್ಲಿ ಭೂಮಿ ಕಂಪಿಸಿದ ಸಂದರ್ಭದಲ್ಲಿ ಸಮುದ್ರ ಭಾಗದ ನೀರು ಪೂರ್ತಿ ಆ ತೀರವನ್ನ ಕೂಡ ಅಪ್ಪಳಿಸಿರೋ. ಇನ್ನು ಪ್ರಾಥಮಿಕ ಮಾಹಿತಿಯ ಪ್ರಕಾರ ಇದರ ಪರಿಣಾಮಗಳು ಮತ್ತಷ್ಟು ಭೀಕರವಾಗಿರೋ ಸಾಧ್ಯತೆ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ರಷ್ಯಾದಲ್ಲಿ ಪ್ರಬಲ ಭೂಕಂಪನ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 8.8ರ ತೀವ್ರತೆಯ ಭೂಕಂಪನ ದಾಖಲಾಗಿದೆ. ಸಹಜವಾಗಿ ಭೂಕಂಪನದ ಪರಿಣಾಮಗಳು ಕೂಡ ಭಾರಿ ಪ್ರಮಾಣದಲ್ಲಿ ಕಾಣೋಕೆ ಸಿಗ್ತಾ ಇದೆ. ರಷ್ಯಾದಲ್ಲಿ ಸಂಭವಿಸಿರುವ ಭೂಕಂಪನದಿಂದ ಅನೇಕ ಸಾವು ನೋವುಗಳಾಗಿರೋ ಸಾಧ್ಯತೆ ಕೂಡ ಇದೆ. 8.8ರ ತೀವ್ರತೆಯಲ್ಲಿ ಭೂಮಿ ಕಂಪಿಸಿದೆ. ರಷ್ಯಾದಲ್ಲಿ ಸಂಭವಿಸಿರುವ ಭೂಕಂಪನದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ನೋಡೋದಾದರೆ, ರಷ್ಯಾದ ಕಾಮ್ಚಾತ್ಕಾದಲ್ಲಿ ಭೂಕಂಪ ಸಂಭವಿಸಿರೋದು. ರಿಕ್ಟರ್ ಮಾಪಕದಲ್ಲಿ 8.8ರ ತೀವ್ರತೆ ದಾಖಲಾಗಿದೆ. ವಿಶ್ವದ ಅತ್ಯಂತ ಪ್ರಬಲ ಭೂಕಂಪನದಲ್ಲಿ ಇದು ಒಂದು. ನಡುಗಿದ ಭೂಮಿಯಿಂದ ಕಂಗೆಟ್ಟಿದ್ದಾರೆ ಜನ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಅಪಾರ ಪ್ರಮಾಣದ ಹಾನಿ. ಗಮನಿಸಿದ್ದೀವಿ 5.7 ರಿಕ್ಟರ್ ಮಾಪಕದಲ್ಲಿ 5.7ರ ತೀವ್ರತೆಯನ್ನು ದಾಟಿದ್ರೇನೆ ಅದರ ಪರಿಣಾಮಗಳು ಭಾರಿ ಪ್ರಮಾಣದಲ್ಲಿ ಆಗುತ್ತೆ. 8.8ರ ತೀವ್ರತೆಯಲ್ಲಿ ಭೂಮಿ ನಡುಗಿದೆ ಅನ್ನೋ ಮಾಹಿತಿ ಇದೆ. ಭೂಮಿ ಕಂಪಿಸದ ಕ್ಷಣದ ಒಂದಷ್ಟು ದೃಶ್ಯಗಳನ್ನು ನೀವು ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಇದ್ದೀರಿ. ಕಾಮ್ಚಾತ್ಕಾ ಅನ್ನೋ ಪ್ರದೇಶ ರಷ್ಯಾದಲ್ಲಿ ಕಡಲ ತೀರ ಆ ಭಾಗದಲ್ಲಿ ಭೂಮಿ ಕಂಪಿಸಿದ ಸಂದರ್ಭದಲ್ಲಿ ಸಮುದ್ರ ಭಾಗದ ನೀರು ಪೂರ್ತಿ ಆ ತೀರವನ್ನ ಕೂಡ ಅಪ್ಪಳಿಸಿರೋ. ಇನ್ನು ಪ್ರಾಥಮಿಕ ಮಾಹಿತಿಯ ಪ್ರಕಾರ ಇದರ ಪರಿಣಾಮಗಳು ಮತ್ತಷ್ಟು ಭೀಕರವಾಗಿರೋ ಸಾಧ್ಯತೆ ಇದೆ.